ಹೆಸರು ಬಂದಿತ್ತು, ಹೌದು ಇಲ್ಲ ಅಂತ ಹೇಳಿಲ್ಲ, ಅವನಿಂದ ಸ್ವಲ್ಪ ಹೆಸರು ಬಂದಿದೆ. ಗೌಡ್ರು ಅನ್ನೋ ಒಂದು ಹೆಸರು ಬಂದು ಎಲ್ಲಾದರೂ ಒಂದು ಕಡೆ ಹೋದಾಗ ಗೌಡ್ರು ಅಂತ ಕರೀತಿದ್ರು. ಗೌಡ ಜಾತಿಗೆ ಅವಮಾನ. ದಯವಿಟ್ಟು ಅದೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬಿಡಿ. ವಿಚಾರಗಳು ತಿಳ್ಕೊಂಡು, ನಿಮ್ಮ ಕೈ ಮುಗಿತೀನಿ, ವಿಚಾರಗಳು ತಿಳ್ಕೊಂಡು ಮಾತಾಡಿ ಪ್ಲೀಸ್. ಅವ್ರ ಲೈಫ್ ಬಂದು ಏನಾದರೂ ಮಾತಾಡ್ಬೋದು. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಬಂದೇ ಬರುತ್ತೆ, ಬರ್ದಿರೋನೂ ಇರ್ಬೋದು. ಅವ್ರು ಬೇರೆ ಥರ ಹೇಳ್ಬೋದು, ಹೇಳ್ದಿರೋನೂ ಇರ್ಬೋದು. ಅದೆಲ್ಲ ನನ್ನ ತಲೆಗೆ ಹೋಗಲ್ಲ. ನನ್ನ ತಲೆಗಾಗಲಿ ಅವ್ರ ತಲೆಗಾಗಲಿ ಗೊತ್ತಿಲ್ಲ ನನಗೆ. ನಾನು ಇಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ನಾನು ಯಾವುದೇ ರೀತಿ ತಪ್ಪಾಗಿ ಕ್ಲಾರಿಟಿ ನಾನು ಕೊಟ್ಟಿಲ್ಲ ಅಂತ ನನಗೆ ಹೋಪಿದೆ. ಆ ಹೋಪಲ್ಲೇ ನಾನು ಕೊನೆಗೆ ಒಟ್ಟಿನಲ್ಲಿ ಒಂದು ಹೆಣ್ಣು ಮಗು ಜೀವನ ಹಾಳು ಮಾಡಿಬಿಟ್ಟೆ ಅಷ್ಟೇ. ಇಟ್ಸ್ ಮೀ ಅನು ಅಫಿಷಿಯಲ್ ಮೇಡಮ್. ನಂದು ಜೀವನ ಗಂಡ್ಮಗ ಮೇಡಮ್. ನೀವು ಹೆಣ್ಮಕ್ಳು ಏನೋ ಬೇಕಾದ್ರೆ ಮಾತಾಡ್ಬೋದು, ಹೇಳ್ತೀರಾ. ನಂದು ಹಾಳಾಗಿದೆ ಮೇಡಮ್. ಡಿವೋರ್ಸ್ ಬೇಕು ಅಂತ ಹೋಗಿದ್ದವರು ನಾನಲ್ಲ. ಹೆಣ್ಣು ಜೀವನ ಹಾಳಾಗೋದು ತುಂಬ ಸುಲಭ ಅಂತ ಹೇಳಿದ್ದೀರಾ ನೀವು. ಹಾಳು ಮಾಡಿಬಿಟ್ಟೆ ಅಂತ. ಖಂಡಿತ ಮಾಡಿಲ್ಲ ಮೇಡಮ್. ನನಗೂ ನಮ್ಮ ಅಕ್ಕ ಇದ್ದಾಳೆ ಮೇಡಮ್. ನನಗೊತ್ತು ಹೆಣ್ಣು ಜೀವನ ಹಾಳಾದರೆ ಎಲ್ಲಿಗೆ ಬರ್ತಾಳೆ ಅಂತ. ಸ್ಟಾಪ್ ಮಾಡೋ ಲೈವು, ಕಾಲ್ ಮಾಡೋ, ಯಾಕೋ ಬೇರೆ ಮಾತು. ಶಂಕರಣ್ಣ, ಅಯ್ಯೋ ಇದೆಲ್ಲ ಕೊಡಬೇಕಿರಪ್ಪ. ನೀನಾದರೂ ನಮ್ಮವನು, ಆಮೇಲೆ ಮಾತಾಡ್ಬೋದು. ಶಂಕರಣ್ಣ, ನಮ್ಮ ಜನಗಳಿಗೆ ಕ್ಯೂರಿಯಾಸಿಟಿಲಿದ್ದಾರೆ. ನಾನು ಪಬ್ಲಿಕ್ ಅಕೌಂಟಿಂದ ಪ್ರೈವೇಟ್ ಅಕೌಂಟಿಂದ ಪಬ್ಲಿಕ್ ಅಕೌಂಟ್ ಮಾಡಿದ್ದು ನಾನು ಕ್ಲಾರಿಟಿ ಕೊಡಬೇಕು ಅಂತ. ಎಲ್ಲ ಒಂದು ತೀರ್ಮಾನ ಆದಮೇಲೆ ಕೊಡೋಣ ಅಂತ ಇದ್ದಿದ್ದು ಅಷ್ಟೇ, ಬೇರೆ ಏನಿಲ್ಲ. ನನ್ನ ಪಬ್ಲಿಕ್ ಅಕೌಂಟಲ್ಲೇ ಇರುತ್ತೆ, ಕಮೆಂಟ್ಸ್ ಓಪನ್ ಇರುತ್ತೆ, ಮೆಸೇಜ್ ಓಪನ್ ಇರುತ್ತೆ. ಯಾವಾಗಾದರೂ ಮೆಸೇಜ್ ಮಾಡಿ, ಫೋನ್ ಮಾಡಿ, ಎಲ್ಲಾದರೂ ಸಿಕ್ಕಿದಾಗ ನೀಟಾಗಿ ಮಾತಾಡಿಸಿ. ದ್ವೇಷವಾಗಿ ಯಾವುದೂ ಮಾತಾಡ್ಸೋಕೆ ಹೋಗ್ಬಿಡಿ ದಯವಿಟ್ಟು. ಬೇಕಾಗಿಲ್ಲ ಗುರು.